ನೋಡಿ ನಮ್ಮ ಟೀಮಿಗೆ ಫಸ್ಟ್ನೇ ಪ್ಲೇಯರ್ ತಗೊಂಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ತುಮಕೂರಿನಲ್ಲಿ ಹೆಸರಾಂತ ಯುವ ಕ್ರಿಕೆಟರ್ಸ್ನಿಂದ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದ್ದಾರೆ ತುಮಕೂರಲ್ಲಿ, ಡಿ ಬಾಸ್ ಕಪ್ ಅಂತ. ಆ ಕಪ್ಪಿಗೆ ನಮ್ಮದೊಂದು ಟೀಮ್ ಇದೆ, ವಾಯುಪುತ್ರ ಟೀಮ್ ಅಂತ. ಆ ಟೀಮಿಂದ ನಾವು ಓನರ್ಗಳಾಗಿ ಆ್ಯಕ್ಷನ್ನಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಪ್ಲೇಯರ್ಗಳನ್ನು ತಗೊತೀವಿ. ಬನ್ನಿ ಅದು ಯಾವ ರೀತಿ ನಡೆಯುತ್ತೆ, ನಾವು ಪ್ಲೇಯಿಂಗ್ ಲೆವೆನಲ್ಲಿ ಯಾರ್ಯಾರನ್ನ ಕರ್ಕೊತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ನೋಡಿ, ಇವರೇ ನಮ್ಮ ಸ್ನೇಹಿತರು. ತಲೆ ಇರ್ತಾವೆ ಗೊತ್ತಲ್ಲ. ನೋಡಿ, ನಮ್ಮ ತುಮಕೂರಲ್ಲಿ ಮಾರುತಿ ಟಾಕೀಸ್ ಅಂತ ಇದೆ, ಅದರ ಆಪೋಸಿಟಲ್ಲಿ ಇಲ್ಲಿ ಕರ್ನಾಟಕ ಕನ್ವೆನ್ಷನ್ ಹಾಲ್ ಅಂತ ಇದೆ. ಈ ಹಾಲ್ ಒಳಗಡೆನೇ ಆ್ಯಕ್ಷನ್ ನಡೆಯೋದು. ಬನ್ನಿ, ಈಗೆಲ್ಲ ಬರ್ತಾ ಇದ್ದಾರೆ. ಒಳಗಡೆ ಹೋಗಿ ನಾವು ಕೂತ್ಕೊಳ್ಳೋಣ. ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಹೋಗೋಣ ಬನ್ನಿ. ನೋಡಿ, ಕನ್ವೆನ್ಷನ್ ಹಾಲ್ ಮೇಲಿದೆ, ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಸುಮಾರು ಜನ ಬಂದು ಕೂತ್ಕೊಂಡಿದ್ದಾರೆ. ನಾವು ಯಾವುದಾನ ಒಂದು ಟೇಬಲ್ ಹೋಗಿ ಕೂತ್ಕೊಳ್ಳೋಣ. ನೋಡಿ, ನಮ್ಮ ಟೀಮ್ ಹೆಸರು ವಾಯುಪುತ್ರ ಕ್ರಿಕೆಟರ್ಸ್ ಅಂತ ಇದೆ. ನೋಡಿ, ಅದರಲ್ಲಿ ಇಬ್ಬರನ್ನ ಐಕಾನ್ ಅಂತ ಮಾಡ್ಕೊಬೇಕು. ಒಂದು ಸಂತೋಷ್ ಕುಣಿಗಲ್ಲು, ಇನ್ನೊಂದು ಗೋರೇಗೌಡರು ಅಂತ. ಇನ್ನು ಮಿಕ್ಕಿದ್ದು ಯಾರ್ಯಾರನ್ನ ಕೊಂಡ್ಕೊತೀವೋ ಅದನ್ನೆಲ್ಲ ನೋಡಿ ಇಲ್ಲಿದೆ. ನಮಗೆ ಟೋಟಲ್ 25,000 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ ಒಳಗಡೆ ಇನ್ನು ಮಿಕ್ಕಿನ 11 ಜನನ ನಾವು ತಗೊಬೇಕು. ನೋಡಿ, ಬೈ ಮಾಡೋಕ್ಕೆ ಅಂದ್ಬಿಟ್ಟು ನಮಗೂ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಎತ್ತಿದ್ರೆ ಪಾಯಿಂಟ್ಸ್ ರೇಸ್ ಆಗ್ತಾ ಹೋಗುತ್ತೆ. ನೋಡಿ, ಇದೇ ನಮ್ಮ ಟೇಬಲ್. ನೋಡಿ, ಆ್ಯಕ್ಷನ್ಗೆ ಯಾವ್ಯಾವ ಟೀಮ್ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬಂಡಿ ಅಂತ ಒಂದು ಟೀಮ್ ಬಂದಿದೆ, ಆಮೇಲೆ ಯುವ ಅಂತ ಬಂದಿದೆ, ನೆಕ್ಸ್ಟು ರಾಕ್ಸ್ ಅಂತ ಒಂದು ಬಂದಿದೆ, ವಾಯುಪುತ್ರ ಇದು ನಮ್ಮದೇ ಇರೋ ಟೀಮು. ನೋಡಿ, ರೆಬೆಲ್ಸ್ ಅಂತ ಒಂದು ಬಂದಿದೆ, 11 ರೈಡರ್ಸ್ ಅಂತ ಒಂದು ಬಂದಿದೆ, ಈಗಲ್ ಟೀಮ್ ಅಂತ ಒಂದು ಬಂದಿದೆ, ಪವರ್ ಆಫ್ ಯೂತ್ ಅಂತ ಒಂದು ಟೀಮ್ ಬಂದಿದೆ, ಚಕ್ರವರ್ತಿ ಗೆಳೆಯರ ಬಳಗ ಅಂತ ಒಂದು ಬಂದಿದೆ, ಮಯೂರ ಯೂತ್ ಕ್ಲಬ್ ಅಂತ ಒಂದು ಬಂದಿದೆ, ಫೈಟರ್ಸ್ ಅಂತ ಒಂದು ಬಂದಿದೆ. ಇದು ರೆಡ್ ಬುಲ್ ಅಂತ ಅನಿಸುತ್ತೆ, ಏನಕ್ಕೆ ಅಂದರೆ ಹೆಸರು ಇಲ್ಲ, ಇದು ಬರೀ ಬುಲ್ ಮಾತ್ರ ಹಾಕಿದ್ರು ಕೆಂಪಿರೋದು, ಅದಕ್ಕೆ KCC ಅಂತ. ನೋಡಿ, ಇಷ್ಟು ಟೀಮ್ಗಳು ಬಂದಿದ್ದಾವೆ ಆ್ಯಕ್ಷನ್ಗೆ ಪ್ಲೇಯರ್ಗಳನ್ನ ತಗೊಳ್ಳೋಕ್ಕೆ. ಎರಡು ಪಿಚ್ಚರು ಡಬಲ್ ಹೆಡ್ ಇರುತ್ತೆ. ಅದು ಬಿ ಪಿಚ್ಚರ್ ಒಂದೇ ಹೆಡ್, ಎ ಪಿಚ್ಚರ್ಗೆ ಡಬಲ್ ಹೆಡ್ ಬ್ಯಾಟಿಂಗ್ ಇರುತ್ತೆ. ಬೇರೆ ಏನಾದ್ರೂ ಇಲ್ಲೇ ಕರ್ಕೊಂಡ್ಬಿಡಿ. ಯಾರಾದ್ರೂ ಪ್ಲೇಯರು ಇಂಜುರಿ ಕರೆಕ್ಟಾಗಿ ಕನ್ಫರ್ಮೇಷನ್ ಆದ್ರೆ ಅವ್ರಿಲ್ಲ, ನಿಜವಾಗಿ ಅವ್ನು ಇಂಜುರಿ ಆಗಿದ್ದಾನೆ ಅಥವಾ ನಿಜವಾಗಿ ಪ್ರಾಮಾಣಿಕವಾಗಿ ಅವನು ಅನಾರೋಗ್ಯ ಆಗಿದ್ದಾನೆ ಅಂತಂದ್ರೆ ರೀಪ್ಲೇಸ್ಮೆಂಟ್ ರಿಸರ್ವ್ ಪಟ್ಟಿನ ಅನೌನ್ಸ್ ಮಾಡಬೇಕಾಗ್ತದೆ. ರಿಸರ್ವ್ ಪಟ್ಟಿ ಎಲ್ಲಾದ್ರೂ ತುಮಕೂರು ಜಿಲ್ಲೆ ಎಲ್ಲರೂ ಸೇರಿಸಿ ಅಂತ ಹೇಳ್ತಿಲ್ಲ. ರಿಸರ್ವ್ ಒಂದು 15 ಜನ ರಿಸರ್ವ್ ಮಾಡಿ, ಅದೇ ಬೇಕಾದ್ರೆ ಟ್ಯಾಕ್ಸ್ ಯಾಕಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಳಿ. ಕರೆಕ್ಟಾಗಿ ಸಲಹೆ ಬೇರೆ ಇದೆಯಾ ಅನ್ಸೋಲ್ಡಲ್ಲಿ ಇಷ್ಟು ಪಾಠ ಮಾಡಿದ್ರೆ ಅದು ತಗೋಬರ್ತೀನಿ. ಥ್ಯಾಂಕ್ ಯು. ಹೀಗೆ ಹೇಳ್ಕೊಳ್ಬೇಕು. ಯಾರನ್ನ ಕಳಿಸೋದಕ್ಕೆ ತಕ್ಷಣ ಹುಡುಗರು ಬೇರೆ ಹುಡುಗರಿಗೆ ಹೋಗ್ತಾರೆ. ನನಗೆ 900 ರೂಪಾಯಿ, ಅಲ್ಲಿಗೆ ಬಂದು 900 ರೂಪಾಯಿ, 600, 900 ಎಲ್ಲಿಂದ ಹೇಳ್ತೀರಪ್ಪ ಬರ್ಕಲ್ಲ ಒಂದು 2 ಮ್ಯಾಚ್ ಹಾಕಿ ಸರಿನಾ? 900 ಬಯಲುವಾರು ಬಿಟ್ಟಿದ್ದಾರೆ. ನಿತಿನ್ 900, 1200 ಬುಲ್ಸ್, 1200 ಬುಲ್ಸ್. ಫಸ್ಟ್ ಬಾಲ್ ಬಿಸ್ಕೆಟ್ ಕೊಟ್ಟಾರೆ. ಸಲ್ಮಾನ್ ಇದರಲ್ಲಿ ಹೋಗಿ ಇದರಲ್ಲಿ 600 ರೂಪಾಯಿ ಫಸ್ಟ್ ಬಾಲ್, 600 ರೂಪಾಯಿ ಸೆಕೆಂಡ್ ಬಾಲ್,
ಚೆನ್ನಾಗಿದೆ ಜ್ಯೂಸು ರೋಟಿ प्रमोशन नहीं आपसे लेट करो ना सबको भी चुपचाप आयो हमारा फोटो टाइगर फोटो किसको चाहिए 1500 ಸರಿ 1500 ಫಿಲ್ಟರ್ಸ್ ಮಹೇಶ್ 1500 ಆಯ್ತಪ್ಪ 1500 2200 200 ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಸೋಲ್ ಭೈರಪುತ್ರ 2700 ನೋಡಿ ನಮ್ಮ ಟೀಮಿಗೆ ಫಸ್ಟ್ನೇ ಪ್ಲೇಯರ್ ತಗೊಂಡಿದ್ದಾರೆ. 2,200 ವಾಯುಪುತ್ರ. ನೋಡಿ ಕೊನೆಯದಾಗಿ ಆ್ಯಕ್ಷನ್ ಕೂಡ ಮುಗೀತು. ನಮ್ಮ ಹತ್ರ ಇಬ್ಬರು ಐಕಾನ್ ಪ್ಲೇಯರ್ಗಳಿದ್ರು, ಅದರಲ್ಲಿ ಇನ್ನು 11 ಜನ ಪ್ಲೇಯರ್ ತಗೋಬೇಕಾಯ್ತು, ತಗೊಂಡಿದ್ದೀವಿ. ನಮ್ಮ ಟೀಮ್ ರೆಡಿಯಾಗಿದೆ, ಇನ್ನೇನಿಲ್ಲ ಪ್ರಾಕ್ಟೀಸ್ ಮಾಡಿ ಕಪ್ ಹೊಡೆಯೋದು ಒಂದೇ ಬಾಕಿ. ನಾವು ಆ್ಯಕ್ಷನಿಗೆ ಕುಂತಾಗ ಎಷ್ಟು ನೀರು ಜ್ಯೂಸ್ ಎಲ್ಲ ಕುಡಿದ್ವಿ ನಮಗೆ ಗೊತ್ತಿಲ್ಲ. ಟೀಮಿಂದು ಲೋಗೋ ಇಸ್ಕೊಂಡಿದ್ದೀವಿ, ಆ ಲೋಗೋನ ಹಂಗೆ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಮನೆಗೆ. ಇವರೆಲ್ಲರೂ ತಾವು ಇಸ್ಕೊಂಡಿದ್ದಾರೆ. ಬನ್ನಿ ಊಟಕ್ಕೆ ಹೋಗೋಣ, ಊಟ ಬೇರೆ ಇದೆ. ನೋಡಿ ಹಂಗೆ ಊಟಕ್ಕೆ ಬಿರಿಯಾನಿ ಮಾಡಿಸಿದ್ರು ಎಲ್ಲರಿಗೂ, ಬಂದಿದ್ದವ್ರಿಗೆಲ್ಲ ಪ್ಲೇಯರ್ಗಳಿಗೆ ಹಾಗೂ ಆ್ಯಕ್ಷನ್ಗೆ ಯಾರ್ಯಾರು ಬಂದಿದ್ರು ಟೀಮ್ ಓನರ್ಗಳಿಗೆ ಎಲ್ಲರಿಗೂ ಬಿರಿಯಾನಿ ಮಾಡಿಸಿದ್ರು. ನಾವು ಎಲ್ಲ ಬಿರಿಯಾನಿ ನಮ್ಮ ಜೊತೆ ನಮ್ಮ ಟೀಮ್ ಅವ್ರ ಜೊತೆ ಎಲ್ಲ ತಿಂದು ಇನ್ನೇನು ಬನ್ನಿ ಹೊರಡೋಣ. ನೋಡಿ ಆ್ಯಕ್ಷನ್ ಮುಗಿಸ್ಕೊಂಡು ಹಂಗೆ ಬಿರಿಯಾನಿ ತಿಂದ್ಕೊಂಡು ಪ್ಲೇಯಿಂಗ್ ಲೆವೆನಲ್ಲಿ ಬರೀ ಪ್ಲೇಯರ್ಸ್ನ ಮಾತ್ರ ಎತ್ಕೊಂಬರಲಿಲ್ಲ ನಾನು, ನಮ್ಮ ಟೀಮಿನ ಲೋಗೋ ಕೂಡ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಎಲ್ಲರಿಗೂ ವಾಪಸ್ ಇಸ್ಕೊಂಡ್ರು, ನಮ್ಗೆ ಮಾತ್ರ ವಾಪಸ್ ಇಸ್ಕೊಂಡಿಲ್ಲ, ಕೇಳ್ಬಿಟ್ಟು ಇಸ್ಕೊಂಬಂದ್ವಿ ನಮಗೆ ಬೇಕೇ ಬೇಕು ಅಂತ. ಏನಕ್ಕೆ ಹಾಕಿರೋದು ಬ್ರೋ ಅದನ್ನ? ಇದನ್ನು ಸೌಟ್ಗೆ ಹಾಕ್ಬಿಟ್ಟಿದ್ದಾರೆ. ಇದನ್ನು ನಾವು ನೆನಪಿಗೋಸ್ಕರ ಮನೇಲೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಂಬಂದಿದ್ದೀವಿ. ಈ ಆ್ಯಕ್ಷನ್ ಬಗ್ಗೆ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿ ಇತ್ತು ಅಂತ. ಬನ್ನಿ ಮೊದಲನೇದಾಗಿ ನಮ್ಮ ತಿಲಕ್ ಅವ್ರನ್ನ ಕೇಳೋಣ. ತಿಲಕ್ ಅವರೇ, ಯಾವ ರೀತಿ ಇತ್ತು ಆ್ಯಕ್ಷನ್ನು? ಅಯ್ಯೋ ಏನಿತ್ತು ಏನೋ ಬ್ರೋ, ನಮ್ಮ ಟೀಮ್ ಅಂತೂ ಚೆನ್ನಾಗಿ ಪಿಕ್ ಆಯಿತು, ಬಿರಿಯಾನಿ ಕೊಟ್ಟರು, ಅಡ್ತಮ್ಮ ಊಟ ಮಾಡ್ಕೊಂಡು ಶಿಸ್ತಾಗಿ ಮನೆಗೆ ಹೊಲ್ಟಿದ್ದೀನಿ ಈಗ. ಆದರೂ ಅಲ್ಲಿ ಕೂತ್ಕೊಂಡಿದ್ದಾಗ ಏನು ಅನಿಸ್ತು, ನಾವು IPL ನೋಡಿದಾಗ ಅವ್ರನ್ನ ಬೈಕಂತ ಇರ್ತೀವಿ, ಅದು ದೊಡ್ಡ ಪ್ಲೇಯರ್ ತಗೊಂಡಿಲ್ಲ, ಈ ಪ್ಲೇಯರ್ ತಗೊಂಡಿಲ್ಲ ಅಂತ. ಈಗ ನೀನು ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಹೆಂಗೆ ಅನ್ಸಿರ್ಬೇಡ? ಇಲ್ಲ ಬ್ರೋ, ಅದು ಹಂಗೆ ಮಾಡೋಕ್ಕಾಗಲ್ಲ. ನಾವು ಏನು ಗೊತ್ತಾ, ನಾವು ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಚೆನ್ನಾಗಿ ಆಡೋನ್ನ ಒಬ್ಬರನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಬೇರೆ ಪ್ಲೇಯರ್ಸ್ನ ಪಿಕ್ ಮಾಡೋಕ್ಕಾಗಲ್ಲ, ನಮಗೆ ಕಷ್ಟ ಆಗ್ಬಿಡುತ್ತೆ. ಹೌದು, ನಮಗೆ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಈಗ ಒಬ್ರಿಗೆ 12,000 13,000 ಹೋಗೋಕ್ಕಾಗಲ್ಲ, ಅಷ್ಟು ಜನದಲ್ಲಿ 4-5 ಜನ ಅಂತ ಅಂಬೋದು. ಹೌದು ಹೌದು, ಏನಕ್ಕೆ ಕೊಟ್ಟಿರೋದೇ 25,000 ಪಾಯಿಂಟ್ಸ್ ನಮಗೆ. ಅದರಲ್ಲಿ ಐಕಾನ್ ಅಂತ ಬೇರೆ ಇಬ್ರು ಇರ್ತಾರೆ, ಅವ್ರಿಗೆ 2 ಅಂದರೆ 4 ಹೋಗ್ಬಿಟ್ಟಿರುತ್ತೆ. ಇನ್ನಿರೋದೇ 21,000ದಲ್ಲಿ 13 ಜನ ಪಿಕ್ ಮಾಡಬೇಕು. ಒಬ್ಬಂಗೆ 12,000 13,000 ಕೊಟ್ಟರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇನ್ನೂ 12 ಜನಕ್ಕೆ ಇನ್ನು ಎಷ್ಟರಿಂದ ಕೊಡೋಣ ಬ್ರೋ? ಹೌದು ಹೌದು, ಅವ್ರು ಹೇಳಿದ್ದು ಕರೆಕ್ಟು. ಬನ್ನಿ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೇಳೋಣ. ನಿಮ್ಗೇನು ಅನ್ನಿಸ್ತು ಈ ಆ್ಯಕ್ಷನ್? ಫಸ್ಟ್ ಟೈಮ್ ನಾವು ಹೋಗಿರೋದು ಈ ಆ್ಯಕ್ಷನ್ಗೆ. ಆ್ಯಕ್ಷನ್ಗಿಂತ ನಮಗೆ ಸಖತ್ ಇಷ್ಟ ಆಗಿದ್ದು, ನಮ್ಮ ಟೀಮು ಒಂದು ಒಳ್ಳೆ ಟೀಮ್ನ ನಾವು ಬಿಲ್ಡ್ ಮಾಡಿದ್ದೀವಿ. ಆಲ್ಮೋಸ್ಟ್ ಜಾಸ್ತಿ ಆಲ್ರೌಂಡರ್ಸ್ನ ತಗೊಂಡು ಒಳ್ಳೆ ಬ್ಯಾಟಿಂಗು ಒಳ್ಳೆ ಬೌಲಿಂಗ್ ಇರೋಂಥ ಟೀಮ್ನ ನಾವು ಸೆಲೆಕ್ಟ್ ಮಾಡ್ಕೊಂಬಂದಿವಿ. ಅದೊಂದೇ ದೊಡ್ಡ ಖುಷಿ ನಮಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾವು IPL ಆ್ಯಕ್ಷನ್ಗಳು ನೋಡ್ಬೇಕಾದ್ರೆ ಯಾಕೆ ನಮ್ಮ ಮಗ ರಿಷಬ್ ಪಂತ್ಗೆ ಹೋಗಿಲ್ಲ, ಯಾಕೆ ಒಂದು KL ರಾಹುಲ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಟೆನ್ಷನ್ ತಗೊಂಡ್ವಿ. ಇವತ್ತು ದೊಡ್ಡ ಪ್ಲೇಯರ್ಸ್ ಬಂದಾಗೆಲ್ಲ ನಾವು ಹಿಂಗೆ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟು ನಾವು ಕೂಡ ಸುಮ್ಮನೆ ನೋಡ್ತೀವಿ. ಅದಾದಮೇಲೆ ದೊಡ್ಡ ಪ್ಲೇಯರ್ಸ್ ಬಂದರು, ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಒಬ್ಬೊಬ್ರು 11, 12 ಲಾಸ್ಟ್ 12, 13ಕ್ಕೆ ಹೋಗಿದ್ದ 12,000 ಪಾಯಿಂಟ್ ತಗೋ ಹೋಗಿದ್ದು. ನಮ್ಗೆ ಕೊಟ್ಟಿದ್ದೆ 25,000 ಪಾಯಿಂಟಲ್ಲಿ ಅರ್ಧ ಪಾಯಿಂಟ್ಗೂ ಒಬ್ಬೊಬ್ರು ಹೋಗಿದ್ದಾರೆ. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ. ಏನಕ್ಕೆ ಅಂದರೆ ದೊಡ್ಡ ಪ್ಲೇಯರಿಗೆ ಹೇಳ್ತೀವಿ ಅಥವಾ ಫಾರ್ ಎಕ್ಸಾಂಪಲ್ ರಿಷಬ್ ಪಂತೆಲ್ಲ ತಾಂತಾರಲ್ಲ, ಸೇಮ್ ಅದೇ ಥರ ಹೋದ್ರು. ಬಟ್ ನಾವು ಒಂದು ಸತಿನೂ ಎತ್ತಲಿಲ್ಲ. ಸೊ RCB ಆ್ಯಕ್ಷನ್ ಆಗ್ಬೇಕಾದ್ರೆ ನಾವು ಕೂಡ ಹಂಗೆ ಅಂದ್ಕೊಳ್ತಾ ಇದ್ವಿ. ಬಟ್ ಆ್ಯಕ್ಷನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಂದರೆ, ನಾವು ಅಂದ್ಕೊಂಡಂಥ ಪ್ಲೇಯರ್ಸು ನಮಗೆ ಸಿಗೋದೇ ಇಲ್ಲ. ಸಿಗೋರು ಏನಂತ ಅಂದರೆ, ಈಗ ಹೇಳಿದ್ವಿ ಯಾರನ್ನ ಒಂದು ಇಬ್ಬರು ನೋಡ್ಕೊಂಡಿದ್ವಿ ಬಿಗ್ ಪ್ಲೇಯರ್ಸ್ನ, ಅವ್ರು 3,000 4,000ಕ್ಕೆಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು 12,000-11,000ಕ್ಕೆಲ್ಲ ಹೋದರು. ಸೊ ಅದರಿಂದಾಗಿ ತಗೊಳಕ್ಕಾಗಿಲ್ಲ. ಆದಷ್ಟು ಇರೋದ್ರಲ್ಲೇ ಒಂದು ಒಳ್ಳೆ ಟೀಮ್ನ ನಾವು ಇವಾಗ ಬಿಲ್ಡ್ ಮಾಡ್ಕೊಂಬಂದಿನಿ. ನೆಕ್ಸ್ಟು ಮನೋಜ್ ಅವರ ಚಾನಲಲ್ಲಿ ಅಪ್ಡೇಟ್ ಹಂಗೆ ಕೊಡ್ತಾ ಇರ್ತಾರೆ. ಅಂದರೆ ನೆಕ್ಸ್ಟ್ ಮಂತ್ ಇರೋದು ಟೂರ್ನಮೆಂಟು, ಆ ಟೂರ್ನಮೆಂಟಲ್ಲಿ ಯಾವ ಥರ ಆಡ್ತಾರೆ ಏನು ಅನ್ನೋದೆಲ್ಲ, ಆಮೇಲೆ ನಾವು ಟೀಮ್ ಬಿಲ್ಡ್ ಮಾಡಿದ್ದು ಕೂಡ ಹೆಂಗೈತೆ ಅನ್ನೋದೆಲ್ಲ ನಾನು ನಿಮಗೆ
ತಿಳಿಸ್ತಾ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಂಗೆ ತಿಳಿಸ್ತಾ ಹೋಗ್ತಾನೆ ನಮ್ಮ ಮನೋಜ್ ಅವರು. ಸೊ ಟೇಕ್ ಆನ್ ಬ್ರೋ. ನಾವು ತಗೊಂಡಿದ್ದು ಒಳ್ಳೆ ರೈಟಿಗೆ ಎಲ್ಲರೂ ತಗೊಂಡ್ವಿ. ಹೆಂಗೆ ಅಂದರೆ ತಗೊಂಡಿದ್ದೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 12-11ಕ್ಕೆ ಹೋದಾಗ ನಾವು ತುಂಬ ಭಯ ಬೀಳ್ಬಿಟ್ವಿ. ಕೊಟ್ಟಿರೋದೇ 21,000 ಯಾರ್ಯಾರು ತಗೊಳೋದು ಅಂತ. ಆದರೂ ಲಾಸ್ಟಿಗೆ ನಮಗೆಲ್ಲ ಕಮ್ಮಿ ರೇಟ್ಗೆ ಒಳ್ಳೊಳ್ಳೆ ಪ್ಲೇಯರ್ಗಳು ಸಿಕ್ಕಿದ್ರು. ಕಾದಿದ್ದಕ್ಕೂ ಒಳ್ಳೆ ಪ್ಲೇಯರ್ ಸಿಕ್ಕರು. ಅಕಸ್ಮಾತ್ ನಾವು ಸ್ಟಾರ್ಟಿಂಗಲ್ಲಿ ಏನೋ ಅರ್ಜೆಂಟ್ ಮಾಡಿಬಿಟ್ಟಿದ್ರೆ ಇವರು ಸಿಗ್ತಾರಲ್ಲ, ಯಾರೋ ಒಬ್ಬರು ಪ್ಲೇಯರ್ನ ಎತ್ಕೊಬರ್ಬೇಕಾಯ್ತು, ಹಂಗಾಗ್ಬಿಡೋದು. ಬಟ್ ಒಳ್ಳೆ ಟೀಮ್ ಅಂತ ಪಿಕ್ ಮಾಡಿದ್ದೀವಿ ನಾವು. ಅಂತೂ ಇಂಥ ಆ್ಯಕ್ಷನ್ ಮುಗಿಸ್ಕೊಂಡು ಒಳ್ಳೆ ಟೀಮ್ ಜೊತೆಗೆ ಪ್ರಾಕ್ಟೀಸ್ ಸ್ಟಾರ್ಟ್ ನೋಡಿ ಲೋಗೋನು ಎತ್ಕೊಂಬಂದಿದ್ದೀವಿ. ನೆಕ್ಸ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಆದಾಗಲೂ ಅಷ್ಟೇ ವಿಡಿಯೋ ಮಾಡ್ತೀನಿ. ಸ್ಕೋರಿ ಅಂತ ಕಮೆಂಟ್ ಮಾಡಿರಿ ಮನೋಜ್ಗೆ. ಪ್ರಾಕ್ಟೀಸಿಗೆ ಬರಲ್ಲ ಅವನು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಸುಳ್ಳು ಹೇಳ್ತಾನೆ. ಇಲ್ಲ ಪ್ರಾಕ್ಟೀಸಿಗೆ ಬರಲೇಬೇಕು. ಈ ಸತಿ ಪ್ರಾಕ್ಟೀಸ್ನ ಟೀಮ್ ಮ್ಯಾನೇಜ್ ಮಾಡಲೇಬೇಕು. ಓನರ್ ಆಗಿರೋದ್ಕನ ಸರಿ ಈ ಸತಿ ಪ್ರಾಕ್ಟೀಸಿಗೆ ನಾನು ಬಂದೇ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.